ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ಟ್ಸ್ ಕೆಮಿಸ್ಟ್ರಿ. KE ಅವರು ಮತ್ತೆ ಆನ್ಲೈನ್ ಅಪ್ಲಿಕೇಶನ್ ಹಾಕುವಂತಹ ದಿನವನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ಯಾಕಂತಂದರೆ ವಿದ್ಯಾರ್ಥಿಗಳು ಯಾರ್ಯಾರು ಇನ್ನೂ ಕೂಡ ಅಪ್ಲಿಕೇಶನ್ ಹಾಕಿಲ್ಲ ಪದೇ ಪದೇ KE ಅವರಿಗೆ ರಿಕ್ವೆಸ್ಟ್ ಮಾಡಿಬಿಟ್ಟು ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶವನ್ನು ಪದೇ ಪದೇ ಕೇಳ್ತಿರುವಂಥ ಕಾರಣಕ್ಕೋಸ್ಕರ ಇದನ್ನು 20ನೇ ತಾರೀಕಿನವರೆಗೂ ಎಕ್ಸ್ಟೆಂಡ್ ಮಾಡಿದ್ದಾರೆ. ಮತ್ತೆ ಅದನ್ನೇ ನಾನು ರಿಪೀಟ್ ಮಾಡ್ತಾ ಇದ್ದೀನಿ. ಈ ವರ್ಷ ಗೊತ್ತಿರಲಿ, ಯಾರ್ಯಾರು ನೀಟಿಗೋಸ್ಕರ ಮಾತ್ರ ವೇಟ್ ಮಾಡ್ತಾ ಇದ್ದಾರೆ, ನೀಟ್ ಎಕ್ಸಾಮಿನೇಷನ್ ಫಾರ್ಮನ್ನು ಫಿಲ್ ಮಾಡಿದ್ದಾರೆ ಮತ್ತು ನೀಟ್ ಎಕ್ಸಾಮಿನೇಷನ್ ರಿಸಲ್ಟ್ ಬಂದ ಮೇಲೆ KEಯಲ್ಲಿ ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಇನ್ನೊಂದು ಸಾರಿ ರಿಜಿಸ್ಟ್ರೇಷನ್ ಕೊಡ್ತಾರೆ ಅಂತ ವೇಟ್ ಮಾಡ್ತಾ ಇದ್ದಾರೆ. ದಯವಿಟ್ಟು ವಿದ್ಯಾರ್ಥಿಗಳೇ ಮತ್ತು ಪಾಲಕರೇ, ಈ ವರ್ಷ ಈ ಒಂದು ಚಾನ್ಸನ್ನು ಕೊಡೋದಿಲ್ಲ. ಯಾರ್ಯಾರು ಕರ್ನಾಟಕದಲ್ಲಿ 85% ಕೋಟಾದಲ್ಲಿ ನೀಟ್ ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಿ, ಬಟ್ CETಯನ್ನು ಬರೆಯುವಂತಹ ಯಾವುದೇ ಒಂದು ಮನಸ್ಸಿನಲ್ಲಿ ಅದರ ಬಗ್ಗೆ ಆಸೆ ಇಲ್ಲ, ಅಂಥವರು ಕೂಡ KCET ಅಪ್ಲಿಕೇಶನನ್ನು ಕಂಪಲ್ಸರಿಯಾಗಿ ಫಿಲ್ ಮಾಡಲೇಬೇಕು. ಫಿಲ್ ಮಾಡಿಬಿಟ್ಟು ಮುಂದೆ ಹಾಲ್ ಟಿಕೆಟ್ ಜನರೇಟ್ ಮಾಡಿ ಕೊಡ್ತಾರೆ. ನೀವು ಎಕ್ಸಾಮಿಗೆ ಹೋಗೋದು ಬಿಡೋದು ನಿಮಗೆ ಬಿಟ್ಟಿದ್ದು, ಎಕ್ಸಾಮ್ ಬರೆಯೋದು ಕಂಪಲ್ಸರಿ ಅಲ್ಲ. ಆದರೆ ಈ ಅಪ್ಲಿಕೇಶನ್ ಫಾರ್ಮನ್ನು ಫಿಲ್ ಮಾಡೋದು ಮಾತ್ರ 100% ಕಂಪಲ್ಸರಿ, ಗೊತ್ತಿರಲಿ. ಅದಕ್ಕೆ ಈ ಒಂದು ದಿನಾಂಕವನ್ನು ಯಾರೂ ಕೂಡ ಇದನ್ನು ಮಿಸ್ ಮಾಡ್ಕೋಬಾರ್ದು ಅನ್ನೋದಕ್ಕೆ ಈ ಒಂದು ದಿನಾಂಕವನ್ನು ಪದೇ ಪದೇ ಎಕ್ಸ್ಟೆಂಡ್ ಮಾಡ್ತಾ ಇರೋದು. ಒನ್ಸ್ ಅಗೇನ್ ರಿಮೆಂಬರ್, ಬಹಳ ಜನ ವಿದ್ಯಾರ್ಥಿಗಳು ಕೇಳ್ತಾ ಇರ್ತಾರೆ, ಸರ್ ಇಲ್ಲ ಈಗೇನಾದರೂ ನಮಗೆ ಎಡಿಟಿಂಗ್ಗೆ ಆಪ್ಷನ್ ಕೊಟ್ಟಿದ್ದಾರಾ? ಇದು ಎಡಿಟ್ ಮಾಡೋದಕ್ಕೆ ಆಪ್ಷನ್ ಅಲ್ಲ, ಗೊತ್ತಿರಲಿ. ಇದು ಎಡಿಟ್ ಮಾಡೋರಿಗಲ್ಲ, ಇದು ಹೊಸದಾಗಿ ಅಪ್ಲಿಕೇಶನ್ ಹಾಕೋರಿಗೆ. ಯಾರ್ಯಾರು ಇಲ್ಲಿಯವರೆಗೆ ಅಪ್ಲಿಕೇಶನನ್ನು ಹಾಕಿಲ್ಲ, ಯಾರ್ಯಾರು ಲಾಸ್ಟ್ ಇಯರ್ ಹೊರಗೆ ಹೇಗೆ ನೀಟ್ ಎಕ್ಸಾಮಿನೇಷನ್ ರಿಸಲ್ಟ್ ಬಂದ ಮೇಲೆ ಅಪ್ಲಿಕೇಶನ್ ಹಾಕೋದಕ್ಕೆ ಟೈಮ್ ಕೊಡ್ತಾರೆ ಅಂತ ವೇಟ್ ಮಾಡ್ತಾ ಇದ್ದಾರೆ, ಅಂತಹ ವಿದ್ಯಾರ್ಥಿಗಳಿಗೆ ಇನ್ನೊಂದು ಸುವರ್ಣಾವಕಾಶವನ್ನು KE ಅವರು ಮಾಡಿಕೊಟ್ಟಿರೋದು. ಈ ಒಂದು KE ಅವರ ಚಾನ್ಸನ್ನು ಮತ್ತೆ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ದಯವಿಟ್ಟು ವಿದ್ಯಾರ್ಥಿಗಳೇ, ಈ ಒಂದು ಅಪ್ಲಿಕೇಶನ್ ಫಾರ್ಮನ್ನು ಕಂಪಲ್ಸರಿಯಾಗಿ ಹಾಕಲೇಬೇಕಾಗ್ತದೆ. ಇದು ನಿಮ್ಮ ಫ್ರೆಂಡ್ಸಲ್ಲಿ, ನಿಮ್ಮ ಪೇರೆಂಟ್ಸ್ ಗ್ರೂಪಲ್ಲಿ ಇದನ್ನು ಶೇರ್ ಮಾಡಿ. ಯಾವೊಬ್ಬ ವಿದ್ಯಾರ್ಥಿಯು ಇದರಿಂದ ಮಿಸ್ ಆಗೋದು ಬೇಡ. ಬಟ್ ಇಲ್ಲಿ ನಾಳೆ ಅಂದರೆ 18ನೇ ತಾರೀಕು, ಇವತ್ತಿನಿಂದ 20ನೇ ತಾರೀಕಿನವರೆಗೆ ಯಾರು ಅಪ್ಲಿಕೇಶನ್ ಹಾಕ್ತಾರೆ ಅವರಿಗೆ ಒಂದು ಡಿಸ್ಅಡ್ವಾಂಟೇಜ್ ಏನಂದರೆ, ಅವರು ಕಂಪಲ್ಸರಿಯಾಗಿ ನೀವು ಎಕ್ಸಾಮಿನೇಷನ್ ಬರೀಬೇಕು ಅಂತ ಇದ್ದರೆ ಬೆಂಗಳೂರಲ್ಲಿ ಮಾತ್ರ ಬರೆಯೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರುವಂಥದ್ದು. ಅಂದರೆ ನಿಮಗೆ ಬೇಕಾದಂತಹ ಸಿಟಿಯನ್ನು ಚಾಯ್ಸ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಅವಕಾಶ ಕೊಟ್ಟಿಲ್ಲ. ಓನ್ಲಿ ಬೆಂಗಳೂರನ್ನು ಮಾತ್ರ ನಿಮಗೆ ಚಾಯ್ಸ್ ಮಾಡ್ಕೊಳ್ಳೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ನೀವು ರಾಜ್ಯದ ಯಾವುದೇ ಮೂಲೆಯಲ್ಲಿದ್ದರೂ ಕೂಡ ಬೆಂಗಳೂರನ್ನೇ ನೀವು ಎಕ್ಸಾಮ್ ಸೆಂಟರನ್ನಾಗಿ ಪಡ್ಕೊಳ್ಬೇಕಾಗ್ತದೆ ಕಂಪಲ್ಸರಿಯಾಗಿ. ಅದು ಒಂದೇ ನಿಮಗೆ ಎಕ್ಸಾಮ್ ಸೆಂಟರ್ ಇರ್ತದೆ ಅನ್ನೋದು ಗೊತ್ತಿರಲಿ. ಎಕ್ಸಾಮಿನೇಷನ್ ಬರೆಯೋದು ಕಂಪಲ್ಸರಿ ಅಲ್ಲ, ಹಾಗೇನಾದರೂ ಬರೀಬೇಕು ಅಂತ ಇದ್ದರೆ ನಿಮಗೆ ಬೆಂಗಳೂರು ಒಂದೇ ಆಪ್ಷನ್ ಇರ್ತದೆ ಅನ್ನೋದು ಗೊತ್ತಿರಲಿ. ಹಳೆಯಂದ ಅಪ್ಲಿಕೇಶನಲ್ಲಿ ಎಲ್ಲದೂ ಆಪ್ಷನ್ ಇತ್ತು, ಬಟ್ ಇದು ಇಲ್ಲಿ ಮಾತ್ರ ನಿಮಗೆ ಬೆಂಗಳೂರು ಒಂದೇ ಅವಕಾಶವನ್ನು ಮಾಡಿಕೊಟ್ಟಿರುವಂಥದ್ದು. ಬೆಂಗಳೂರಿಗೆ ಹೋಗಾದರೂ ಬರೆಯೋಣಂತೆ, ಅದರ ಬಗ್ಗೆ ವರಿ ಮಾಡ್ಕೊಳ್ಳೋದು ಅವಶ್ಯಕತೆ ಇಲ್ಲ. ಆದರೆ ನೀವು ಅಪ್ಲಿಕೇಶನ್ ಹಾಕಿಲ್ಲ ಅಂದರೆ ನೀಟ್ ಕೌನ್ಸಿಲಿಂಗಿಗೂ ಪಾರ್ಟಿಸಿಪೇಟ್ ಮಾಡೋದಕ್ಕಾಗೋದಿಲ್ಲ. ಅದಕ್ಕಾಗಿ ಹೇಳ್ತಾ ಇದ್ದೀನಿ, ಪದೇ ಪದೇ ಹೇಳ್ತಾ ಇದ್ದೀನಿ. ಗೊತ್ತಿರಲಿ, ಅಪ್ಲಿಕೇಶನ್ ಹಾಕೋದು ಕಂಪಲ್ಸರಿ. ದಯವಿಟ್ಟು ಅಪ್ಲಿಕೇಶನನ್ನು ಹಾಕಿ. 20ನೇ ತಾರೀಕು ಟೈಮನ್ನು, 20ನೇ ತಾರೀಕಿನ ತನಕ ಟೈಮ್ ಕೊಟ್ಟಿದ್ದಾರೆ. 21ರವರೆಗೆ ನಿಮಗೆ ಫೀಸನ್ನು ಪೇ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ದಯವಿಟ್ಟು ಈ ಒಂದು ಅವಕಾಶವನ್ನು ಸದುಪಯೋಗ ಪಡಿಸ್ಕೊಳ್ಳಿ. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.